ಗುರುವಂದನೆ ಹಾಗೂ ಸ್ನೇಹ ಮಿಲನದಲ್ಲಿ ಹಳೆಯ ನೆನಪುಗಳ ಮೆಲುಕು. ಕಂಪ್ಲಿ ತಾಲೂಕಿನ ಎಮ್ಮಿಗನೂರಿನ ಶತಮಾನದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯ 2005-6ನೇ ಸಾಲಿನ ವಿದ್ಯಾರ್ಥಿಗಳು ಭಾನುವಾರ ಭಾವನಾತ್ಮಕ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದ ಆರಂಭದಲ್ಲಿ ಶತಮಾನದ ಸರ್ಕಾರಿ ಶಾಲೆಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯವರೆಗೆ ತಮ್ಮ ನೆಚ್ಚಿನ ಗುರುಗಳಿಗೆ ಅದ್ದೂರಿ ಮೆರವಣಿಗೆ ಮೂಲಕ ಸ್ವಾಗತ ಕೋರಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸ್ಥಳೀಯರು ಈ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಕಾರ್ಯಕ್ರಮದ ಉದ್ದಕ್ಕೂ ಹಳೆಯ ದಿನಗಳ ನೆನಪುಗಳನ್ನ ಮೆಲುಕು ಹಾಕಲಾಗಿದೆ. ಹಲವು ವರ್ಷಗಳ ಬಳಿಕ ತಮ್ಮನ್ನ ಅಕ್ಷರಾಭ್ಯಾಸ ಮಾಡಿಸಿದ ಗುರುಗಳನ್ನ ಕಂಡ ವಿದ್ಯಾರ್ಥಿಗಳು ಭಾವುಕರಾಗಿದ್ದಾರೆ. ತಮ್ಮನ್ನು ಇನ್ನೂ ನೆನಪಿಟ್ಟು ಗೌರವಿಸುತ್ತಿರುವ ವಿದ್ಯಾರ್ಥಿಗಳ ಪ್ರೀತಿಯನ್ನ ಕಂಡ ಶಿಕ್ಷಕರ ಕಣ್ಣಂಚಿನಲ್ಲಿ ಆನಂದ ಭಾಷ್ಪ ಮೂಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೈಹಿಕ ಶಿಕ್ಷಕ ಆಂಜನೇಯ, ಹಳೆಯ ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನ ಸ್ಮರಿಸಿ ಗುರುವಂದನೆ ಕಾರ್ಯಕ್ರಮ ಕೈಗೊಂಡಿರುವುದು ಸಂತಸ ತಂದಿದೆ. ಬಾಲ್ಯದಲ್ಲಿ ಗುರುಗಳ ಶ್ರಮದ ಮಹತ್ವ ಅರ್ಥವಾಗುತ್ತಿದ್ರು ವರ್ಷಗಳು ಕಳೆದಂತೆ ಶಿಕ್ಷಕರ ಸೇವೆಯ ಮೌಲ್ಯ ಅರಿವಾಗುತ್ತದೆ ಎಂದಿದ್ದಾರೆ. ನಂತರ ಮಾತನಾಡಿದ ನಿವೃತ್ತ ಶಿಕ್ಷಕ ಗುರುಮೂರ್ತಿ, ಉದ್ಯೋಗ ಹಾಗೂ ಜೀವನದ ಒತ್ತಡದಲ್ಲಿ ಅನೇಕರು ತಮ್ಮ ಹುಟ್ಟೂರು, ಹೆತ್ತವರು ಹಾಗೂ ಅಕ್ಷರ ಕಲಿಸಿದ ಗುರುಗಳನ್ನ ಮರೆಯುವ ಪರಿಸ್ಥಿತಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನ ಒಂದೆಡೆ ಸೇರಿಸಿ ಬಾಲ್ಯದ ನೆನಪುಗಳನ್ನ ಮರುಕಳಿಸುವ ಕಾರ್ಯಕ್ರಮಗಳು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಳೆಯ ವಿದ್ಯಾರ್ಥಿ ಎಚ್ ಮರಿಯಪ್ಪ ಮಾತನಾಡಿ, ನಾವು ಗಳಿಸಿದ ಆಸ್ತಿ, ಅಂತಸ್ತು, ಸಂಪತ್ತು ಯಾವುದು ಕೂಡ ಶಾಶ್ವತವಲ್ಲ. ಆದರೆ ಗುರುಗಳು ನೀಡಿದ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಯಾಗಿರುತ್ತೆ. ಬಾಲ್ಯದಲ್ಲಿ ಶಿಕ್ಷಕರು ಕೊಟ್ಟ ನಿಸ್ವಾರ್ಥ ಶಿಕ್ಷಣವೇ ನಮ್ಮ ಜೀವನದಲ್ಲಿ ಯಶಸ್ಸಿಗೆ ಕಾರಣವಾಗಿದೆ ಅಂತ ಗುರುಗಳ ಸೇವೆಯನ್ನ ಕೊಂಡಾಡಿದ್ರು. ಈ ಸಂದರ್ಭದಲ್ಲಿ ಶಿಕ್ಷಕರು ಆದ ಆಂಜನೇಯ, ವೀರಭದ್ರಪ್ಪ, ಗುರುಮೂರ್ತಿ, ಶ್ರೀನಿವಾಸ್, ಶ್ರೀನಿವಾಸ್, ಶಂಭುಲಿಂಗ, ರವಾತಪ್ಪ, ಕುಮಾರಸ್ವಾಮಿ, ಜಾತಪ್ಪ, ರವಿಕುಮಾರ್, ಕರಿಬಸಪ್ಪ, ಹನುಮಂತರೆಡ್ಡಿ, ರಹಮತುಲ್ಲಾ, ಮೊಹಮ್ಮದ್ ರಫೀಕ್, ಚನ್ನಬಸಪ್ಪ, ಗಿರಿಜಮ್ಮ, ಧನಲಕ್ಷ್ಮಿ, ಗಾಯತ್ರಿ, ಕರುಣಾಜ್ಯೋತಿ, ಹಾಸ್ಟೆಲ್ ವಾರ್ಡನ್ ವಿ ರಾಮಣ್ಣ ಹಾಗೂ ಡಿ ಗ್ರೂಪ್ ಸಿಬ್ಬಂದಿ ಜಂಬಣ್ಣ ಅವರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ. ಇನ್ನೊಂದು ಕಡೆ ಹಳೆಯ ಸ್ನೇಹಿತರು ಒಂದೆಡೆ ಸೇರಿ ಹಾಡುಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಇಡೀ ದಿನ ಹೇಗೆ ಕಳೀತು ಎಂಬುದೇ ಗೊತ್ತಾಗ್ಲಿಲ್ಲ ಅಂತ ಹೇಳುತ್ತಲೇ